ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಶುಕ ಉವಾಚ ಪೂಜಿತೋ ಯದುಭಿರ್ವಿಪ್ರೈರ್ದಿವಿಶಕ್ರ ಇವಾಮರೈಃ ತತ್ರಾಸೀನೈಃ ಬುದ್ಧಿಮದ್ಭಿಃ ಯದುವೃದ್ಧೈರ್ಮಹಾತ್ಮಭಿಃ ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಬಾಣಾಸುರನ ಸೇನೆಗಾಗಿ ಸಂಪರ್ಕಿಸಿ ಅವನ ಸಹಾಯದಿಂದ ಕುಂಭಾಂಡ ಕೂಪಕರ್ಣ ಎಂಬ ಮಾಯಾವಿಗಳನ್ನು ಕರೆದುಕೊಂಡು ಬಂದಂತಹ ಜರಾಸಂಧನನ್ನು ಸಾತ್ಯಕಿ ಹಾಗೂ ಕೃತವರ್ಮರನ್ನು ಮುಂದೆ ಮಾಡಿ ಆ ಕುಂಭಾಂಡ ಕೂಪಕರ್ಣರನ್ನು ಸೋಲಿಸಿ ಪರಮಾತ್ಮ ಜರಾಸಂಧನ ಮೇಲೆ ಮತ್ತೂ ವಿಜಯವನ್ನು ಸಾಧಿಸಿದ್ದಾನೆ. ಅಪಾರವಾದ ಅನಂತವಾದ ಬಲ ಇರುವ ಭಗವಂತನಿಗೆ ಜಗತ್ತಿನ ಸೃಷ್ಟಿಸ್ಥಿತಿ ಪ್ರಳಯಗಳನ್ನು ಲೀಲಾಜಾಲವಾಗಿ ತನ್ನ ಇಚ್ಛಾ ಮಾತ್ರದಿಂದ ಮಾಡುವಂತಹ ಸ್ವಾಮಿಗೆ ಇದು ಬಹಳ ಸಣ್ಣದಾದ ಘಟನೆ. ನಿನ್ನೆ ದಿವಸ ತಿಳಿದಂತೆ 23 ಅಕ್ಷೌಹಿಣಿ ಸೈನ್ಯವನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಒಟ್ಟು 18 ಸಲ ಬಂದದ್ದು. ಪ್ರತಿ ಸಲವೂ 23 ಅಕ್ಷೌಹಿಣಿ ಸೈನ್ಯವನ್ನು ಕರೆದುಕೊಂಡು ಬಂದಿದ್ದಾನೆ. ಒಂದೊಂದು ಸಲಕ್ಕೂ 23 ಅಕ್ಷೌಹಿಣಿ ಸೈನ್ಯ. ಹೀಗೆ 18 ಬಾರಿ ಯುದ್ಧದೊಳಗೆ ಬಂದಿದ್ದಾನೆ. 18 ಸಲ ಸೋತಿದ್ದಾನೆ. ಆ 23 ಅಕ್ಷೌಹಿಣಿ ಸೈನ್ಯದ ನಾಶವಾಗಿದೆ. ಅದರಲ್ಲಿ ಯಾರು ಸಜ್ಜನರಿದ್ದರೋ ಅವರನ್ನು ಮಾತ್ರ ಬಿಟ್ಟು ಉಳಿದವರನ್ನು ಎಲ್ಲರನ್ನೂ ಪರಮಾತ್ಮ ಸಂಹಾರ ಮಾಡಿದ್ದಾನೆ ಎಂಬುದಾಗಿ ನಮಗೆ ಭಾಗವತ ತಿಳಿಸ್ತಾ ಇದೆ. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಒಂದು ಸಂದರ್ಭದಲ್ಲಿ ಮತ್ತೆ ಜರಾಸಂಧ ಯುದ್ಧಕ್ಕೆ ಬಂದಾಗ ಯಥಾ ಪ್ರಕಾರ 23 ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು ಜರಾಸಂಧ ಯುದ್ಧಕ್ಕೆ ಬಂದ. ಒಂದೊಂದು ಸಲ ಒಂದೊಂದು ರೀತಿಯಾಗಿ ಪರಮಾತ್ಮ ತನ್ನ ಲೀಲೆಯನ್ನು ತೋರಿಸ್ತಾನೆ. ಒಂದು ಸಲ ಪರಮಾತ್ಮ ಯುದ್ಧ ಆಡಿದ, ಅವರನ್ನೇ ಓಡಿಸಿದ. ಮತ್ತೊಂದು ಸಲ ಭಗವಂತ ಆ ಜರಾಸಂಧನ ಅಪಾರವಾದಂತಹ ಭಾರೀ ಬಲವನ್ನು ನೋಡಿ ಒಂದು ರಾಜನೀತಿಯನ್ನು ರಾಜರುಗಳಿಗೆ ತಿಳಿಸಬೇಕು ಅನ್ನೋದಕ್ಕಾಗಿ ಪರಮಾತ್ಮ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಏನು ರಾಜನೀತಿ? ಭಾರೀ ಸಂಖ್ಯೆಯ ಬಲಿಷ್ಠರಾದಂತಹ ಜನರು ಯುದ್ಧಕ್ಕೆ ಬಂದಾಗ ನಮ್ಮಲ್ಲಿ ಸೈನ್ಯದ ಸಂಖ್ಯೆ ಬಹಳ ಸ್ವಲ್ಪ ಇದ್ದಾಗ ಯುದ್ಧವಾಡೋದಕ್ಕೆ ಹೋಗಬಾರದು, ದೂರದಲ್ಲಿ ಹೋಗಬೇಕು. ಮೊದಲಿಗೆ ಸುರಕ್ಷಿತವಾಗಿ ತಾವು ಉಳಿಯಬೇಕು, ಆಮೇಲೆ ಮುಂದೆ ಯುದ್ಧದ ವಿಚಾರ ಮಾಡಬೇಕು. ಇದ್ದಲ್ಲಿಯೇ ಇದ್ದು ಯುದ್ಧವನ್ನು ಮಾಡಿ ತಮ್ಮ ರಾಜ್ಯದ ಹಾನಿಗೆ ತಾವೇ ಕಾರಣರಾಗದೆ ತಮ್ಮ ರಾಜ್ಯದ ಬಲವನ್ನು ತಾವು ನೋಡಿಕೊಂಡು ರಾಜ್ಯವನ್ನು ಸುರಕ್ಷಿತ ಇಡುವ ದೃಷ್ಟಿಯಿಂದ ಯುದ್ಧವನ್ನು ರಾಜ್ಯದಿಂದ ಬಹಳ ದೂರ ಹೋಗಿ ಆಡಿ ಅವರನ್ನು ಸೋಲಿಸಬೇಕು, ಅಥವಾ ತಾವು ದೂರದಲ್ಲಿ ಓಡಿ ಹೋಗಬೇಕು. ಅಂತೂ ಶಕ್ತಿ ಇಲ್ಲದೆ ಯುದ್ಧಕ್ಕೆ ಮುಂದಾಗಬಾರದು ಅಂತ ಸಾಮಾನ್ಯರಿಗೆ ನೀತಿಯನ್ನು ತಿಳಿಸುವುದಕ್ಕೆ ಪರಮಾತ್ಮ ತೋರಿಸಿದ್ದಾನೆ. ತಾನೇನು ಅವನನ್ನು ಯುದ್ಧದಲ್ಲಿ ಸೋಲಿಸುವುದು ಬಿಡಲಿಲ್ಲ,
ಕೊನೆಗೂ ಅವನನ್ನು ಪರಮಾತ್ಮ ದೂರದಲ್ಲಿ ಹೋಗಿ ಸೋಲಿಸಿದ. ತನ್ನ ಬಲ ಇನ್ನೂ ಹೆಚ್ಚಿದೆ ಅಂತ ತೋರಿಸಿದ. ಇದರ ಜೊತೆಗೆ ಸೈನ್ಯ ಇಲ್ಲದೆ, ಯಾವ ವಿಧವಾದ ಆಯುಧ ಇಲ್ಲದೆ, ಕವಚಗಳಿಲ್ಲದೆ, ಸಹಾಯಕರಿಲ್ಲದೆ, ಕೇವಲ ಬಲರಾಮ ಹಾಗೂ ಶ್ರೀಕೃಷ್ಣ ಇಬ್ಬರೇ ಆ ಸಮಗ್ರವಾದಂತಹ ಸೈನ್ಯದ ಜೊತೆಗೆ ಯುದ್ಧವಾಡ್ತಾರೆ. ಇದು ದೇವರು ಹೆದರಿದ ಅನ್ನುವುದಕ್ಕೆ ಸೂಚಕವೋ? ಅಲ್ಲ. ದೇವರು ಹೆದರಿದ್ದ ಅಂದರೆ ಇನ್ನಷ್ಟು ಜನರನ್ನು ಕರೆದುಕೊಂಡು ಯುದ್ಧವಾಡಬೇಕೇ ಹೊರತು ಇದ್ದವರನ್ನೆಲ್ಲ ಬಿಟ್ಟು ತಾವಿಬ್ಬರೇ ಯುದ್ಧವಾಡುವುದರೊಳಗೆ ಏನರ್ಥ ಇದೆ? ಅದು ಹೆದರಿದ್ದರ ಸಂಕೇತ ಅಲ್ಲ. ಹಾಗಾದರೆ ಯಾಕೆ ಹೋದ ದೇವರು? ಕೇವಲ ನೀತಿಯನ್ನು ಕಲಿಸುವುದಕ್ಕೆ ಮಾತ್ರ ಹೋದ. ದುರ್ಬಲರು ನೀವು, ಪ್ರಬಲರು ನಿಮ್ಮ ಮೇಲೆ ಬಂದಾಗ ಹೇಗೆ ನಡೆದುಕೊಳ್ಳಬೇಕು ಅನ್ನುವುದನ್ನು ತಿಳಿಸುವುದಕ್ಕೆ ಮಾತ್ರ ಪರಮಾತ್ಮ ದಕ್ಷಿಣ ದಿಕ್ಕಿಗೆ ಹೊರಡ್ತಾನೆ. ಗೋಮಂತಕ ಪರ್ವತದ ಹತ್ತಿರ ಹೊರಡ್ತಾನೆ ದಕ್ಷಿಣ ದಿಕ್ಕಿಗೆ. ಗೋವಾ ಇವತ್ತು ಪ್ರಸಿದ್ಧವಾದದ್ದು. ಹೋಗ್ತಾ ಇರುವಾಗ ಮಧ್ಯದಲ್ಲಿ ಪರಶುರಾಮ ದೇವರ ಭೇಟಿಯಾಗಿದೆ. ಭಾಗವತದಲ್ಲಿ ಬರುವ ಕಥೆ ಹಾಗೂ ಮಹಾಭಾರತದ ಹರಿವಂಶದೊಳಗೆ ಬರುವ ಕಥೆಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದರರ್ಥ ಹಿಂದೆ ಮುಂದೆ ಮಾಡಿ ಹೇಳಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಹೇಳುವ ನಿರ್ಣಯ, ಭಾಗವತ ಮಹಾಭಾರತಗಳಲ್ಲಿ ಕಥೆಗಳಲ್ಲಿ ಸ್ವಲ್ಪ ಕಾಲದ ವ್ಯತ್ಯಾಸ, ವ್ಯಕ್ತಿಗಳ ವ್ಯತ್ಯಾಸ, ದೇಶದ ವ್ಯತ್ಯಾಸ, ಕಥೆಗಳಲ್ಲಿಯೇ ವ್ಯತ್ಯಾಸ ಏನಾದರೂ ಬಂದರೆ ಮಹಾಭಾರತದಲ್ಲಿ ಯಾವ ರೀತಿಯ ಕಥೆ ಇದೆ ಅದಕ್ಕೆ ತಕ್ಕಂತೆ ಭಾಗವತಕ್ಕೆ ಅರ್ಥ ಮಾಡಬೇಕು. ಮಹಾಭಾರತ ಇದು ಸರ್ವಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರ. ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ. ಸಕಲ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದದ್ದು ಶ್ರೀಮನ್ ಮಹಾಭಾರತವಾದದ್ದರಿಂದ ಮಹಾಭಾರತಕ್ಕೆ ಅನುಗುಣವಾಗಿಯೇ ಭಾಗವತಕ್ಕೆ ಅರ್ಥ ಮಾಡಬೇಕು ಎಂಬ ಒಂದು ತತ್ವವನ್ನು ಶ್ರೀಮದಾಚಾರ್ಯರು ಸಾರಿದ್ದಾರೆ, ಪ್ರತಿಪಾದನೆ ಮಾಡಿದ್ದಾರೆ. ಹೀಗಾಗಿ ಆ ಮಹಾಭಾರತಕ್ಕೆ ಅನುಗುಣವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಈ ಭಾಗವತದ ಕಥೆಯನ್ನು ಸುಂದರವಾಗಿ ಜೋಡಿಸಿ ಹೇಳಿದ್ದಾರೆ. ಭಾಗವತದಲ್ಲಿ ಬರುವ ಕಥೆಗಳನ್ನು ನೋಡಿದರೆ ಅದು ಮಹಾಭಾರತಕ್ಕೂ ಭಾಗವತಕ್ಕೂ ವ್ಯತ್ಯಾಸವನ್ನು ಬರುವಂತೆ ನಮಗೆ ತೋರ್ತದೆ. ಅದಕ್ಕೆ ನಾವು ಸರಿಯಾದ ರೀತಿಯ ಅಭಿಪ್ರಾಯವನ್ನು ತಿಳಿದುಕೊಳ್ಬೇಕು. ಕೃಷ್ಣ ಪರಮಾತ್ಮ ಗೋಮಂತ ಪರ್ವತಕ್ಕೆ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಪರಶುರಾಮ ದೇವರನ್ನು ಭೇಟಿಯಾದ. ಪರಶುರಾಮ ದೇವರ ಭೇಟಿಯಾದ ತಕ್ಷಣ ಪರಶುರಾಮ ದೇವರು ಮಾತಾಡ್ತಾ ಇದ್ದಾರೆ. 100 ಜನ ಶಿಷ್ಯರು. ಮೊದಲನೇ ದಿವಸ ಹೇಳಿದೆ, ಪರಶುರಾಮ ದೇವರು ಅಂದರೆ ಬರೀ ಯುದ್ಧ ಆಡುವ, ಹೊಡೆದಾಡುವ, ರಕ್ತಪಾತ ಮಾಡುವಂತಹ 21 ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದಂತಹ ರಕ್ತಪಾತ ಪ್ರಿಯನಾದಂತಹ ಒಬ್ಬ ವ್ಯಕ್ತಿ ಅಂತ ತಿಳಿಯುವುದಲ್ಲ. ದುರ್ಜನರನ್ನು ನಾಶ ಮಾಡುವ ಸಂಕಲ್ಪ ಮಾಡಿದ್ದಕ್ಕೆ ಮಾತ್ರ ಆ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ್ದಷ್ಟೇ. ಆದರೆ ಅಖಂಡವಾಗಿ ಭಗವಂತ ಜ್ಞಾನ ಕಾರ್ಯವನ್ನು ಮಾಡತಕ್ಕಂತಹ ಆ ಪರಶುರಾಮ ದೇವರು 100 ಜನ ಶಿಷ್ಯರನ್ನು ಇಟ್ಟುಕೊಂಡು ಅವರಿಗೆಲ್ಲ ಜ್ಞಾನೋಪದೇಶವನ್ನು ಮಾಡ್ತಾ, ತಾನು ನಿತ್ಯ ಮುಕ್ತನಾಗಿದ್ದರೂ, ಭಗವಂತ ಸ್ವತಂತ್ರನಾಗಿದ್ದರೂ, ಧ್ಯಾನಮಗ್ನನಾಗಿ ಯಾವಾಗಲೂ ಸಮಾಧಿಸ್ಥನಾಗಿ ಧ್ಯಾನ ಮಾರ್ಗವನ್ನು, ಧ್ಯಾನ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಂಥವರು ಪರಶುರಾಮ ದೇವರು. ಅಂತಹ ಪರಶುರಾಮ ದೇವರನ್ನು ಪರಮಾತ್ಮ ಭೇಟಿಯಾಗಿ, ನಾವಿಬ್ಬರೂ ರಾಮಕೃಷ್ಣರು, ನಮ್ಮ ಪರಿಚಯ ನಿಮಗಿರಬಹುದಲ್ಲ, ಸಾಕಷ್ಟು ಅಸುರರ ಸಂಹಾರ ಮಾಡಿ ಬೇಕಾದಷ್ಟು ಗದ್ದಲ ಹಾಕಿದ್ದೇವೆ, ನಮ್ಮಿಬ್ಬರ ಹೆಸರನ್ನು ನೀವು ಕೇಳಿರಬಹುದಲ್ಲ ಅಂತ ಪರಶುರಾಮ ದೇವರಿಗೆ ಕೃಷ್ಣ ಅಂತಾನೆ. ಎರಡೂ ರೂಪಗಳು ಒಂದೇ. ಆದರೂ ಪರಮಾತ್ಮ ಲೀಲೆಯಿಂದ ಆ ರೀತಿಯಾಗಿ ಮಾತನಾಡಿದರೆ ಪರಮಾತ್ಮ ಬಲರಾಮ ದೇವರಿಬ್ಬರೂ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ ಪರಶುರಾಮ ದೇವರಿಗೆ. ಪರಶುರಾಮ ದೇವರು ತಿರುಗಿ ಕೃಷ್ಣನಿಗೆ ನಮಸ್ಕಾರ ಹೇಳ್ತಾರೆ. ನಮಸ್ತೆ ಪುಂಡರೀಕಾಕ್ಷ ವಿಶ್ವಲೋಕೈಕ ಕಾರಣ ಕಾರ್ಯಾಣಂ ಕಾರಣಂ ಪೂರ್ವಂ ಜಗತಾಂ ಆದಿಪುರುಷಂ. ನಿನ್ನ ಪರಿಚಯ ನನಗಿಲ್ಲದೆ ಏನಪ್ಪ, ಸಮಸ್ತ ಜಗತ್ತಿಗೆ ನೀನು ಕಾರಣ, ಮೂಲಪುರುಷ, ಆದಿಪುರುಷ, ಸರ್ವೋತ್ತಮನಾದ ಶ್ರೀಹರಿಯ ಅವತಾರ ನೀನು. ನಾನು ಶ್ರೀಹರಿಯ ಅವತಾರನೇ, ನಾವಿಬ್ಬರೂ ಒಂದೇ, ಅತ್ಯಂತ ಅಭಿನ್ನರು ಅನ್ನುವ ತತ್ವ ನನಗೆ ಗೊತ್ತಿದೆ ಎಂಬುದಾಗಿ ಪರಶುರಾಮ ದೇವರು ಹೇಳಿದ್ದಾರೆ. ಅವರನ್ನು ಭೇಟಿಯಾಗಿ ನಾವು ಗೋಮಂತ ಪರ್ವತಕ್ಕೆ ಹೊರಟಿದ್ದೇವೆ. ಜರಾಸಂಧ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧ ಆಡಬೇಕಾದರೆ ಒಂದು ದುರ್ಗ ಬೇಕಲ್ಲ, ಶತ್ರುಗಳಿಗೆ ಬರಲು ಅಸಾಧ್ಯವಾದ ಒಂದು ದುರ್ಗದೊಳಗೆ, ಕೋಟೆಯೊಳಗೆ ನಾವಿರಬೇಕು. ಕಟ್ಟಿದ ಕೋಟೆಯೊಳಗೆ ಉಳಿದವರೆಲ್ಲರೂ ಇರ್ತಾರೆ. ಆದರೆ ಸ್ವಾಭಾವಿಕವಾದ ದುರ್ಗದೊಳಗೆ
ಇದ್ದು ಶತ್ರುವಿನ ಜೊತೆಗೆ ಯುದ್ಧ ಮಾಡೋಣ ಅಂತ ನಾವು ಬಂದಿದ್ದೇವೆ ಅಂತ. ಅದು ಪರ್ವತವೇ ಒಂದು ಅದ್ಭುತವಾದ ದುರ್ಗ. ಅದು ಒಂದರ್ಥದೊಳಗೆ ಅದು ಒಂದು ಕಟ್ಟಿದ ದುರ್ಗವೇ. ರಾಜರುಗಳು ತಾವು ಕಟ್ಟಿಕೊಂಡ ದುರ್ಗದೊಳಗೆ ತಾವಿರ್ತಾರೆ. ಕೃಷ್ಣ ತಾನು ಕಟ್ಟಿಕೊಂಡ ದುರ್ಗದೊಳಗೆ ತಾನಿರ್ತಾನೆ. ಯಾಕಂದರೆ ಪರ್ವತಗಳನ್ನು ಸೃಷ್ಟಿ ಮಾಡಿದವನು ದೇವರೇ ಅಲ್ಲ. ಆ ಪರ್ವತಗಳೆಂಬ ಕೋಟೆಗಳನ್ನು, ದುರ್ಗಗಳನ್ನು ನಿರ್ಮಾಣ ಮಾಡಿಕೊಂಡವನು ತಾನೇ. ಆ ಪರಮಾತ್ಮ ಅಂದ, ನಾನು ಕಟ್ಟಿದ ದುರ್ಗದೊಳಗೆ ನಾನಿರ್ತೇನೆ, ಅದಕ್ಕಾಗಿ ನಾವು ಹೊರಟಿದ್ದೇವೆ ಅಂತ ಹೊರಡ್ತಾರೆ. ಕಥೆಯಲ್ಲಿ ವ್ಯತ್ಯಾಸ ಬರುವುದು ಅಂದರೆ ಇಲ್ಲೇನೆ. ಭಾಗವತ ಹೇಳುತ್ತದೆ, ಕೃಷ್ಣ ಪರಮಾತ್ಮ ಗೋಮಂತ ಪರ್ವತಕ್ಕೆ ಹೋಗ್ತಾ ಇರುವಾಗಲೇ ಕೊಲ್ಹಾಪುರಕ್ಕೆ ಬರ್ತಾನೆ. ಕೊಲ್ಹಾಪುರದಲ್ಲಿರುವ ಶೃಗಾಲ ವಾಸುದೇವ ಎಂಬಂತಹ ಅಸುರನನ್ನು, ದೈತ್ಯ, ಅವನನ್ನು ಸಂಹಾರ ಮಾಡ್ತಾನೆ ಪರಮಾತ್ಮ ಎಂಬ ಕಥೆ ಭಾಗವತ ಹೇಳುತ್ತದೆ. ಆದರೆ ಮಹಾಭಾರತದ ಪ್ರಕಾರ ಕೃಷ್ಣ ಪರಮಾತ್ಮ ಗೋಮಂತ ಪರ್ವತಕ್ಕೆ ಹೋಗುವಾಗ ಶೃಗಾಲ ವಾಸುದೇವನನ್ನು ಸಂಹಾರ ಮಾಡಿದ್ದಲ್ಲ. ಗೋಮಂತ ಪರ್ವತಕ್ಕೆ ಹೋಗುವಾಗ ನೇರವಾಗಿ ಹೋದ. ಅಲ್ಲಿ ಜರಾಸಂಧನ ಜೊತೆಗೆ ಯುದ್ಧ ಮಾಡಿ ತಿರುಗಿ ಬರುವಾಗ ಕೊಲ್ಹಾಪುರಕ್ಕೆ ಹೋಗಿ ಅಲ್ಲಿರುವ ಶೃಗಾಲ ವಾಸುದೇವನನ್ನು ಸಂಹಾರ ಮಾಡಿ ಬಂದ. ಹೀಗೆ ಶೃಗಾಲ ವಾಸುದೇವನನ್ನು ಸಂಹಾರ ಮಾಡಿದ್ದು ಸತ್ಯ, ಕೊಲ್ಹಾಪುರಕ್ಕೆ ಹೋದದ್ದೂ ಸತ್ಯ. ಆದರೆ ಗೋಮಂತ ಪರ್ವತಕ್ಕೆ ಹೋಗುವಾಗಲ್ಲ, ಹೋಗಿ ತಿರುಗಿ ಬರುವಾಗ ಶೃಗಾಲ ವಾಸುದೇವನ ಸಂಹಾರ ಎಂಬ ಕಥೆಯನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ತಿಳಿಸ್ತದೆ. ಆ ತಾತ್ಪರ್ಯ ನಿರ್ಣಯದ ಕಥೆಯನ್ನು ಮಧ್ಯದಲ್ಲಿ ತಿಳಿಯೋಣ. ಕೃಷ್ಣ ಪರಮಾತ್ಮ ಗೋಮಂತ ಪರ್ವತಕ್ಕೆ ಹೊರಟ. ಅದ್ಭುತವಾಗಿರತಕ್ಕಂತಹ ಗೋಮಂತ ಪರ್ವತ ಅದು. ಬೇಕಾದಷ್ಟು ಹಣ್ಣಿನ, ಹೂವಿನ ಗಿಡಗಳು, ಗಗನಚುಂಬಿಯಾಗಿರತಕ್ಕಂತಹ ವೃಕ್ಷಗಳು. ಇವತ್ತಾದರೂ ಆ ಪ್ರದೇಶದೊಳಗೆ ಗಿಡಗಳ ಸಂಪತ್ತು ಬಹಳ. ಬೇಕಾದಷ್ಟು ವನಸ್ಪತಿಗಳನ್ನು ನಾವು ಈಗಾದರೂ ಅಲ್ಲಿ ಕಾಣುತ್ತೇವೆ. ಆ ಕಾಲದಲ್ಲಿ ಇನ್ನು ಹೇಗಿತ್ತು ಅಂತ ನಾವು ವಿಚಾರ ಮಾಡಬಹುದು. ಭಾರೀ ಎತ್ತರವಾದಂತಹ ಗಗನಚುಂಬಿಯಾದ ವೃಕ್ಷಗಳಿಂದ ಶೋಭಿಸುವ ಸುಂದರವಾದ ಪರ್ವತ, ಮನೋಹರವಾದ ವಾತಾವರಣ. ಎಲ್ಲಿ ನೋಡಿದರಲ್ಲಿ ನೀರಿನ ಝರಿಗಳು ಹರಿತಾ ಇವೆ. ಪ್ರವರ್ಷಣ ಅಂತೇನೆ ಒಂದು ಹೆಸರಿನ ಶಿಖರ, ಪ್ರವರ್ಷಣ ಅಂತ. ಆ ಗೋಮಂತ ಪರ್ವತದೊಳಗಿನ ಪ್ರವರ್ಷಣ ಎಂಬ ಶಿಖರದ ಸ್ವಾರಸ್ಯ ಏನು ಅಂದರೆ, ಯಾವಾಗಲೂ ಅಲ್ಲಿ ಮಳೆ ಆಗ್ತಾ ಇತ್ತಂತೆ. ಅಂತಹ ಅಖಂಡ ಜಲ ಸಮೃದ್ಧಿ ಇರತಕ್ಕಂತಹ ಪ್ರವರ್ಷಣ ಎಂಬ ಶಿಖರ. ಅಲ್ಲಿ ಇವರಿಬ್ಬರೂ ವಿಹಾರ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಲೀಲೆಗಳನ್ನು ತೋರಿಸ್ತಾ ಇದ್ದಾರೆ. ಬಲರಾಮ ದೇವರ ಹೆಂಡತಿ, ಅವರು ಶೇಷದೇವರ ಅವತಾರ. ಗರುಡ ದೇವರ ಹೆಂಡತಿ ಸೌಪರ್ಣಿ, ಶೇಷದೇವರ ಹೆಂಡತಿ ವಾರುಣಿ. ಆ ಸಾಕ್ಷಾತ್ ವಾರುಣೀ ದೇವಿ ಮೇಲಿನಿಂದ ಕೆಳಗೆ ಇಳಿದು ಬಂದಿದ್ದಾಳೆ. ವಾರುಣೀ ದೇವಿಯ ಜೊತೆಗೆ ಇನ್ನಿಬ್ಬರು, ಶ್ರೀ ಮತ್ತು ಕಾಂತಿ ಎಂಬ ಹೆಸರಿನ ಇನ್ನಿಬ್ಬರು ಹೆಂಡಂದಿರು. ಆ ಶ್ರೀ ಅಂದರೆ ಲಕ್ಷ್ಮೀದೇವಿ ಅಲ್ಲ, ಸಾಕ್ಷಾತ್ತಾಗಿ ಲಕ್ಷ್ಮೀದೇವಿಯ ಆವೇಶ ಇರುವಂತಹ ಒಬ್ಬಳು. ಯಾಕೆ ಅಂದರೆ ಬಲರಾಮದೇವರಲ್ಲಿ ಶುಕ್ಲಕೇಶಾವೇಶ ಇದೆ. ಬಲರಾಮದೇವರಲ್ಲಿ ಪರಮಾತ್ಮನ ಆವೇಶ ಇದ್ದದ್ದರಿಂದ ಲಕ್ಷ್ಮೀದೇವಿಯ ಆವೇಶ ಇರತಕ್ಕಂತಹ ಒಬ್ಬಳು ಶ್ರೀ, ಇನ್ನೊಬ್ಬಳು ಕಾಂತಿ. ಚಂದ್ರನ ಹೆಂಡತಿ ಒಬ್ಬಳು ಕಾಂತಿ ಅಂತಿದ್ದಾಳೆ, ಅವಳಲ್ಲ, ಅವಳಿಗಿಂತಲೂ ಹಿರಿಯಳಾದವಳು ಶೇಷದೇವರ ಹೆಂಡತಿ. ಹೀಗೆ ವಾರುಣಿ, ಶ್ರೀ, ಕಾಂತಿ ಎಂಬ 3 ಜನ ಹೆಂಡಂದಿರು ಬಂದು ಇಳಿದಿದ್ದಾರಂತೆ. ಅವರೆಲ್ಲರ ಜೊತೆಗೆ ಬಲರಾಮದೇವರು ಕ್ರೀಡೆಯನ್ನಾಡ್ತಾ ಇದ್ದಾರೆ, ವಿಹಾರವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಹಿಂದೊಂದು ಸಲ ಕೃಷ್ಣ ಪರಮಾತ್ಮ ಯುದ್ಧ ಆಡುವಾಗ ಎಲ್ಲ ಚಕ್ರಶಂಖ ಗದಾದಿ ಆಯುಧಗಳು ಮೇಲಿನಿಂದ ಕೆಳಗಿಳಿದು ಬಂದವು ಅಂತ ನಾವು ಕೇಳಿದ್ವಿ. ಮತ್ತೆ ವೈಕುಂಠಕ್ಕೆ ಹೋಗಿರ್ತವಂತೆ ಅವು ಕೆಲಸ ಮುಗಿದ ಮೇಲೆ. ಪುನಃ ಈ ಗೋಮಂತ ಪರ್ವತದಲ್ಲಿ ಕೃಷ್ಣ ವಿಹಾರ ಮಾಡ್ತಾ ಇರುವಾಗ ವೈಕುಂಠದಿಂದ ಆ ಶಂಖಚಕ್ರಾದಿ ಆಯುಧಗಳೆಲ್ಲ ಮತ್ತೆ ಇಳಿದು ಬರ್ತದೆ. ಕೃಷ್ಣ ಪರಮಾತ್ಮನು ತನ್ನ ಆಯುಧಗಳಿಂದ ಶೋಭಿತನಾಗಿ ಕ್ರೀಡೆ ಆಡ್ತಾ ಇದ್ದಾನೆ. ಜೊತೆಗೆ ಈ ಎಲ್ಲ ಪತ್ನಿಯರ ಜೊತೆಗೆ ಬಲರಾಮದೇವರು ವಿಹಾರ ಆಡ್ತಾ ಇದ್ದಾರೆ. ಅದರೊಳಗೆ ಸ್ವಾರಸ್ಯ ಅಂದರೆ ವಾರುಣಿ ಎಂಬಂತಹ ಏನು ಬಲರಾಮದೇವರ ಹೆಂಡತಿ, ಮೂಲ ರೂಪದೊಳಗೆ ಶೇಷದೇವರ ಹೆಂಡತಿ, ಅವಳು ಕಾಮರೂಪಿಣಿ. ಎಲ್ಲ ದೇವತೆಗಳಿಗೂ ತಮಗೆ ಇಚ್ಛೆ ಬಂದ ರೂಪಗಳನ್ನು ತೆಗೆದುಕೊಳ್ಳುವ ಶಕ್ತಿ ಇರ್ತದೆ. ಸಾಮಾನ್ಯ ಅಸುರರಿಗೆ ಇರ್ತದೆ, ಪಿಶಾಚಗಳಿಗೆ ಇರ್ತದೆ. ಗೋಕರ್ಣನ ಕಥೆಯೊಳಗೆ ಕೇಳಿದ್ರಲ್ಲ, ಪಿಶಾಚಿ ಹೇಗಿದ್ದ, ದುಂದುಕಾರಿ. ಕ್ಷಣಕ್ಕೊಮ್ಮೆ ಆನೆ ಆಗ್ತಿದ್ದ, ಒಂಟೆ ಆಗ್ತಾ ಇದ್ದ, ಕುದುರೆ ಆಗ್ತಿದ್ದ, ಹೆಣ್ಣಾಗ್ತಿದ್ದ, ದೇವತೆ ಆಗ್ತಿದ್ದ, ಮನುಷ್ಯನ ವೇಷ, ಒಂದೊಂದು ರೀತಿಯ ವಿಚಿತ್ರ ವಿಚಿತ್ರ ವೇಷಗಳನ್ನು ಹಾಕಿಕೊಳ್ತಿದ್ದ ಅಂತ. ಪಿಶಾಚಗಳಿಗೇನೆ ಈ ತರಹದ ವಿಚಿತ್ರ ವೇಷಗಳನ್ನು ಧಾರಣ ಮಾಡುವ ಶಕ್ತಿ ಇರ್ತದೆ ಅಂತ ಶಾಸ್ತ್ರವೂ ಹೇಳುತ್ತದೆ, ಅನುಭವಕ್ಕೂ ಸಿದ್ಧವಾದ ವಿಷಯ. ಹೀಗಿರುವಾಗ ಮಹಾನುಭಾವರಿವರು, ದೇವತೋತ್ತಮರು, ಶೇಷದೇವರ ಹೆಂಡತಿ ವಾರುಣಿ ಒಂದು ಕದಂಬ ವೃಕ್ಷದ ಪೊದರಿನಿಂದ ಬರುವ ಒಂದು ರಸದ ರೂಪದೊಳಗೆ ಅವಳು ತಾನು ವಿಕಾರ ಹೊಂದಿದ್ದಾಳೆ. ಅರ್ಥಾತ್ ತನ್ನ ದೇಹವನ್ನು ಆ ರೀತಿಯಾಗಿ ಮಾಡಿದ್ದಾಳೆ.
ಬಲರಾಮದೇವರು ಹೆಂಡತಿಯ ಜೊತೆಗೆ ವಿಹಾರವಾಡುವಷ್ಟು ಆಡಿ ಆ ಹೆಂಡತಿ ಒಂದು ರಸದ ರೂಪದೊಳಗೆ ಗಿಡದಿಂದ ಹರಿದು ಬಂದರೆ ಅವಳನ್ನು ಕುಡಿದಿದ್ದಾರೆ. ಕಾದಂಬರಿ ಅನ್ನುವ ಒಂದು ರಸ, ಕದಂಬ ವೃಕ್ಷದಿಂದ ಬಂದ ರಸ. ಆ ಕಾದಂಬರಿಯ ರೂಪದಲ್ಲಿ ಅವಳು ಹರಿದರೆ ಅವಳನ್ನು ಪಾನ ಮಾಡಿದ್ದಾರಂತೆ. ಹೀಗೆ ಬಲರಾಮಕೃಷ್ಣರು ಆ ಗೋಮಂತ ಪರ್ವತದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಈ ಕಡೆಗೆ ಜರಾಸಂಧ ಹಿಂದೆ ಯುದ್ಧಕ್ಕೆ ಬೆನ್ನು ಹತ್ತಿ ಬಂದಿದ್ದಾನೆ. 23 ಅಕ್ಷೋಹಿಣಿ ಸೈನ್ಯ ತೆಗೆದುಕೊಂಡು ಇವರೇನೂ ಚಿಂತೆ ಇಲ್ಲದೆ ಇದ್ದಂತೆ ಆನಂದವಾಗಿ ಆ ಗೋಮಂತ ಪರ್ವತದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ. ಹೀಗೆ ವಿಹಾರ ಮಾಡ್ತಾ ಇರುವಾಗಲೇ ಸುತ್ತಲೂ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದಿರುವ ಜರಾಸಂಧ ಆ ಪರ್ವತದ ಸುತ್ತಲೂ ಬಂದಿದ್ದಾನೆ. ಬಂದದ್ದೇ ಬಂದು ಬೆಂಕಿ ಹಚ್ಚಿದ್ದಾನೆ. ಪರ್ವತದ ಸುತ್ತಲೂ ಉರಿ ಹತ್ತಿದೆ. ಇದರೊಳಗೆ ಅವರು ಸುಟ್ಟು ಸಾಯಬೇಕು. ಎಲ್ಲ ಗಿಡಗಳು ಸುಟ್ಟು ಹೋಗಲಿ, ಆ ರೀತಿಯಾಗಿರತಕ್ಕಂತಹ ವಿಚಿತ್ರವಾದ ಬೆಂಕಿಯನ್ನು ಇಡೀ ಪರ್ವತಕ್ಕೆ ಸುತ್ತಲೂ ಹಚ್ಚಿದ್ದಾನೆ. ಅದೇನು ರಸಾಯನಗಳನ್ನು ಉಪಯೋಗಿಸಿದನೋ, ಏನು ಪೆಟ್ರೋಲ್ ಹಾಕಿದನೋ ಗೊತ್ತಿಲ್ಲ. ಎಲ್ಲ ತರಹದ ಹಸಿ ಗಿಡಗಳೂ ಸುಟ್ಟು ಬೂದಿಯಾಗಬೇಕು, ಅಂತಹ ಭಾರೀ ಬೆಂಕಿ ಪ್ರಾರಂಭವಾಗಿದೆ. ಕೃಷ್ಣ ಪರಮಾತ್ಮ ಅಂದ, ನಮಗಾಗಿ ಯಾವ್ಯಾವುದೋ ಗಿಡಗಳು ಯಾವ್ಯಾವುದೋ ಪ್ರಾಣಿಗಳು ಸುಮ್ಮನೆ ಪಾಪ ಕೆಳಗೆ ಸಾಯ್ತಾವೆ ಸುಟ್ಟು. ಇಷ್ಟೊತ್ತನಕ ಎಷ್ಟು ಗಿಡಗಳು ಸುಟ್ಟವು, ಎಷ್ಟು ಪ್ರಾಣಿಗಳ ಸತ್ವು, ಅಷ್ಟು ಸಾಯಬೇಕಾಗಿತ್ತು, ಸತ್ತಿದ್ದಾವೆ, ಅವುಗಳ ಆಯುಷ್ಯ ಮುಗಿತು. ಇನ್ನು ಮೇಲಿನ ಗಿಡಗಳು ಮೇಲಿನ ಪ್ರಾಣಿಗಳು ವಿನಾಕಾರಣವಾಗಿ ಸಾಯುವ ಅಗತ್ಯ ಇಲ್ಲ. ಅವುಗಳನ್ನು ಬದುಕಿಸ್ಬೇಕು. ನಾವು ಹೀಗೆ ಕುಳಿತರೆ ಅವನು ಸುಟ್ಟು ಮುಗಿಸಿಬಿಡ್ತಾನೆ. ಹಾಗಾದರೆ ಏನು ಮಾಡಬೇಕು ಅಂತ ಇಬ್ಬರೂ ಸೇರಿ ಆ ಪರ್ವತದಿಂದ ಕೆಳಗೆ ಜಿಗಿತಾರೆ. ಜಿಗಿಬೇಕಾದರೆ ಜೋರಾಗಿ ಒತ್ತಿ ಕೆಳಗೆ ಹಾರ್ತಾರೆ. 11 ಯೋಜನ ಕೆಳಗೆ ಹೋಗ್ತದೆ ಆ ಪರ್ವತ. ಅಷ್ಟು ಎತ್ತರವಾದ ಪರ್ವತ 11 ಯೋಜನಗಳವರೆಗೆ ಭೂಮಿಯಲ್ಲಿ ಕುಸಿತದೆ. ಕುಸಿದ್ರೆ ಭೂಗರ್ಭದೊಳಗಿನ ನೀರು ಮೇಲೆ ಪುಟದು ಬಂದು ಆ ಎಲ್ಲ ಉರಿ ಶಾಂತವಾಗಿ ಹೋಗ್ತದೆ. ಪರ್ವತ ಸುಡೋದು ನಿಂತು ಹೋಗ್ತದೆ. ಇವರಿಬ್ಬರೂ ಕೆಳಗೆ ಜಿಗಿಯೋದೇ ಆ ಜರಾಸಂಧನ ಸೈನ್ಯದ ಮಧ್ಯದೊಳಗೆ ಜಿಗಿತಾರೆ. ನಿನಗೆ ಹೆದರಿ ನಾವು ಓಡಿ ಬಂದಿಲ್ಲ, ಏನೂ ಆಯುಧ ಇಲ್ಲದೆ, ಕವಚ ಇಲ್ಲದೆ, ಯಾರ ಸಹಾಯವಿಲ್ಲದೆ ನಾವಿಬ್ಬರೇ ಊರಿನಿಂದ ಇಷ್ಟು ದೂರ ಬಂದು, ಎಲ್ಲಿ ಮಥುರಾ, ಎಲ್ಲಿಯ ಮತ್ತು ಗೋಮಂತಕ ಪರ್ವತ ಏನು ಸಂಬಂಧ, ಗೋವಾ ಎಲ್ಲಿ, ಮಥುರಾ ಎಲ್ಲಿ, ಇಷ್ಟು ದೂರ ನಾವು ಬಂದು ಯಾರ ಸಹಾಯವಿಲ್ಲದೆ ನಿಮ್ಮನ್ನು ಸಂಹಾರ ಮಾಡೋ ಸಾಮರ್ಥ್ಯ ನಮಗಿದೆ, ನಿನ್ನ ಹೆದರಿಕೆ ನನಗಿಲ್ಲ ಅಂತ ತೋರಿಸೋದಕ್ಕಾಗಿಯೇ ಪರಮಾತ್ಮ ಸೈನ್ಯದ ಮಧ್ಯದೊಳಗೆ ನರಿಗಳ ಮಧ್ಯದಲ್ಲಿ ಸಿಂಹ ಜಿಗಿಯುವಂತೆ ಧೈರ್ಯದಿಂದ ಇಬ್ಬರೂ ಜಿಗಿದಿದ್ದಾರೆ. ಇಲ್ಲಿಯೂ ಮಹಾಭಾರತ ಭಾಗವತಗಳಲ್ಲಿ ಕಥೆಯ ವ್ಯತ್ಯಾಸ ಬರ್ತದೆ. ಭಾಗವತದ ಪ್ರಕಾರ ಈ ಕಥೆ ಬಹಳ ಮುಂದೆ ಬರ್ತದೆ. ಕೃಷ್ಣ ಪರಮಾತ್ಮ ಜರಾಸಂಧನನ್ನು ಸೋಲಿಸ್ತಾನೆ, ಮಧ್ಯದೊಳಗೆ ಶ್ರೀಗಾಲ ವಾಸುದೇವನ ಸಂಹಾರವಾಗ್ತದೆ, ಕಾಲಯವನನ ಸಂಹಾರವಾಗ್ತದೆ. ಆಮೇಲೆ ಕಾಲಯವನನನ್ನು ಕೊಂದು ಕೃಷ್ಣ ಪರಮಾತ್ಮ ಮಥುರಾ ಪಟ್ಟಣಕ್ಕೆ ತಿರುಗಿ ಹೋಗುವಾಗ ಮತ್ತೆ ಜರಾಸಂಧ ಬೆನ್ನು ಇಟ್ಟುಕೊಂಡು ಬರ್ತಾನೆ. ಆಗ ಗೋಮಂತ ಪರ್ವತಕ್ಕೆ ಕೃಷ್ಣ ಬರ್ತಾನೆ. ಆಗಲೂ ಕೃಷ್ಣ ಪರಮಾತ್ಮ ಮತ್ತೆ ಗೋಮಂತ ಪರ್ವತದಿಂದ ಜಿಗಿದು ತಪ್ಪಿಸಿಕೊಂಡು ಮಥುರಾ ಪಟ್ಟಣಕ್ಕೆ ಓಡಿ ಹೋಗ್ತಾನೆ ಅಂತ ಬರ್ತದೆ. ಈ ಬೆಂಕಿ ಹತ್ತಿದ್ದು, ಆರಿಸಿದ್ದು, ಮತ್ತೆ ಜರಾಸಂಧನ ಜೊತೆಗೆ ಸೈನ್ಯದ ಮಧ್ಯದೊಳಗೆ ಜಿಗಿದು ಯುದ್ಧ ಆಡಿ ಜರಾಸಂಧನನ್ನು ಸೋಲಿಸಿದ್ದು ಭಾಗವತದಲ್ಲಿ ಕಥೆ ಇಲ್ಲ. ಕೃಷ್ಣ ಪರಮಾತ್ಮ ಹೆದರಿದಂತೆ ನಟನೆ ಮಾಡಿ ಮತ್ತೆ ಓಡಿ ಹೋದ ಅನ್ನುವಂತೆ ಭಾಗವತ ಹೇಳುತ್ತದೆ. ಆದರೆ ಮಹಾಭಾರತದ ಕಥೆ ನಮಗೆ ನಿರ್ಣಾಯಕವಾದದ್ದರಿಂದ ಮಹಾಭಾರತದಲ್ಲಿ ಹೇಳುವ ರೀತಿಯಲ್ಲಿ ನಾವು ತಿಳಿಯುವುದಾದರೆ, ಕೃಷ್ಣ ಪರಮಾತ್ಮ ಗೋಮಂತ ಪರ್ವತದಿಂದ ಕೆಳಗೆ ಜಿಗಿದು ಜರಾಸಂಧನ ಮಧ್ಯದಲ್ಲಿ ಜಿಗಿದು ಯುದ್ಧವನ್ನು ಆಡಿ ಎಲ್ಲರನ್ನೂ ಕೂಡ ಪರಮಾತ್ಮ ಸೋಲಿಸಿದ್ದಾನೆ. ಎಷ್ಟೋ ಜನರನ್ನು ರಕ್ತ ಕಾರುವಂತೆ ಮಾಡಿ ಸಂಹಾರ ಮಾಡಿ ಓಡಿಸಿಬಿಟ್ಟಿದ್ದಾನೆ ಕೆಲವರನ್ನು. ಮತ್ತೆ ಜರಾಸಂಧ ಬಲರಾಮದೇವರ ಕೈಯಲ್ಲಿ ಸಿಕ್ಕಿದ್ದಾನೆ. ಜರಾಸಂಧನನ್ನು ಸಂಹಾರ ಮಾಡುವುದಕ್ಕೆ ಹೊರಟಾಗ ವಾಯುದೇವರು ಆದೇಶ ಮಾಡ್ತಾರೆ, ನಿಮ್ಮಲ್ಲಿ ಶುಕ್ಲಕೇಶಾವೇಶ, ಪರಮಾತ್ಮನ ಆವೇಶ ಯಾವಾಗ ಅಭಿವ್ಯಕ್ತವಾಗಿತ್ತು ಆಗ ನೀವು ಜರಾಸಂಧನನ್ನು ಸೋಲಿಸಿದ್ದೀರಿ, ಜರಾಸಂಧನನ್ನು ಕೈಯಲ್ಲಿ ಹಿಡಿದಿದ್ದೀರಿ, ಹೊಡೆಯುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಆದರೆ ನಿಜವಾಗಿ ಈ ಜರಾಸಂಧನಿಗೆ ಬ್ರಹ್ಮದೇವರ, ರುದ್ರದೇವರ, ದುರ್ವಾಸರ 3 ಜನರ ವರ ಇದೆ ಇವನಿಗೆ. ಇಷ್ಟೆಲ್ಲ ಜನರ ವರದಿಂದ ಅವಧ್ಯನಾದ ಇವನನ್ನು ಸಂಹಾರ ಮಾಡಬೇಕು ಅಂದರೆ ವಾಯುದೇವರೇ ಸಂಹಾರ ಮಾಡಲಿಕ್ಕೆ ಸಮರ್ಥರು. ನಿಮಗೆ ಆ ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯ ಪ್ರಯೋಗ ಮಾಡಿ ವ್ಯರ್ಥವಾದರೆ ನಿಮಗೆ ಅವಮಾನ. ನೀವು ಹೊಡಿಲಿಕ್ಕೆ ಹೋದರೆ ನಾವು ಸಾಯ್ತಾನಂತಲ್ಲ, ಅವನು ಸಾಯೋದೇ ಇಲ್ಲ. ಅವನು ವಾಯುದೇವರ ಕೈಯಿಂದಲೇ ಅವನು ಸಾಯಬೇಕಾದದ್ದು. ಆದರೆ ನಿಮಗೆ ಅವಮಾನವಾಗ್ತದೆ. ವೃಥಾ ನತೆ ಬಾಹುಫಲಂ ಪ್ರಯೋಜ್ಯಂ ಅಮೋಘಂತೆ ಯದ್ಬಲಂ ತದ್ವದಸ್ತ್ರಂ. ನಿಮ್ಮ ಅಸ್ತ್ರ, ನಿಮ್ಮ ಬಲ ಇವೆಲ್ಲ ಅಮೋಘ. ಒಂದು ಸಲ ಅದನ್ನು ಪ್ರಯೋಗ ಮಾಡಿದರೆ ಅದು ವ್ಯರ್ಥವಾಯಿತು ಅಂತನ್ನೋ ಅಪಕೀರ್ತಿ ನಿಮಗೂ ಬರೋದು ಬೇಡ.
ಮತ್ತು ಅಷ್ಟೆಲ್ಲ ಜನರ ವರ ಇದ್ದಾಗ ನಿಮ್ಮ ಕೈಯಲ್ಲಿ ಅವನು ಸಾಯೋದು ಅಸಾಧ್ಯ ಇದೆ. ಆದ್ದರಿಂದ ನೀವೇ ಬಿಟ್ಟಂತೆ ಬಿಟ್ಬಿಡಿ ಅವನನ್ನು ಸುಮ್ಮನೆ ಅಂತ ಅವರಿಗೆ ಮಾತ್ರ ಅರ್ಥ ಆಗುವಂತೆ ಆಕಾಶವಾಣಿ ಹೇಳಿದೆ. ಅದನ್ನು ತಿಳಿದು ಬಲರಾಮದೇವರು ಅವನನ್ನು ಅಲ್ಲಿಯೇ ಬಿಟ್ಟಿದ್ದಾರೆ. ಹೀಗೆ ಜರಾಸಂಧನನ್ನು ಸೋಲಿಸಿಯೇ ಕೃಷ್ಣ ಪರಮಾತ್ಮ ಗೋಮಂತಕ ಪರ್ವತದಿಂದ ಮಥುರಾ ಪಟ್ಟಣಕ್ಕೆ ಹೋದದ್ದೇ ಹೊರತು ಭಾಗವತದಲ್ಲಿ ಮೇಲ್ನೋಟಕ್ಕೆ ತೋರುವಂತೆ ಜರಾಸಂಧನನ್ನು ಸೋಲಿಸದೆ ಅವನಿಗೆ ಭೇಟಿಯಾಗದೆ ತಪ್ಪಿಸಿಕೊಂಡು ಕೃಷ್ಣ ಮಥುರಾ ಪಟ್ಟಣಕ್ಕೆ ಹೋದ ಅಂತನ್ನುವ ಕಥೆ ಇದು ಕೇವಲ ಅಸುರ ಜನರಿಗೆ ಮೋಹನ ಆಗುವುದಕ್ಕೆ, ಕೃಷ್ಣ ಸೋತ ಅಂತ ತಿಳಿಸೋದಕ್ಕೆ, ಹಾಗೆ ತಿಳಿದು ಅವರು ಮೋಹ ಹೊಂದೋದಕ್ಕೆ ಹೇಳಿದ್ದೇ ಹೊರತು ಅದಕ್ಕೆ ಕೃಷ್ಣನನ್ನು ರಣಛೋಡ ಅಂತ ಕರೀತಾರೆ. ರಣಛೋಡ ದಾಸ್ ಆ ಕಡೆಲ್ಲ ಹೆಸರಿಟ್ಕೊಂಡಿರ್ತಾರೆ. ಆ ಉತ್ತರ ದೇಶದೊಳಗೆ ಅವ ಯುದ್ಧದಿಂದ ಬಿಟ್ಟು ಓಡಿ ಹೋದವನು ಅಂತೆ ಅವನಿಗೆ ಹೆಸರು. ಆ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೋದದ್ದಲ್ಲ, ಅಸುರ ಜನ ಮೋಹನಕ್ಕೆ ಆ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ನಮಗೆ ತಿಳಿಸ್ತಾರೆ. ಈ ಕಡೆಗೆ ಕೃಷ್ಣ ಪರಮಾತ್ಮ ಗೋಮಂತಕ ಪರ್ವತದಲ್ಲಿ ಜರಾಸಂಧನನ್ನು ಸೋಲಿಸಿ ಉಳಿದವರನ್ನೂ ಸೋಲಿಸಿ ತಿರುಗಿ ಬರುವಾಗ ಪರಮಾತ್ಮ ವಿಚಾರ ಮಾಡ್ತಾನೆ, ಮಹಾಲಕ್ಷ್ಮ್ಯ ಕ್ಷೇತ್ರ ಸಂದರ್ಶನಾಯ, ಮಹಾಲಕ್ಷ್ಮಿಯ ಕ್ಷೇತ್ರಕ್ಕೆ ಹೋಗೋಣ, ಕರವೀರಪುರ ಕೊಲ್ಹಾಪುರಕ್ಕೆ ಹೋಗೋಣ ಅಂತ ಹೊರಡ್ತಾನೆ. ನೋಡ್ರಿ, ಅಷ್ಟು ಪ್ರಾಚೀನವಾಗಿರತಕ್ಕಂತಹ ಕ್ಷೇತ್ರ ಅದು. ಕೃಷ್ಣ ಪರಮಾತ್ಮ ಬಲರಾಮರೂ ಸಂದರ್ಶನ ಮಾಡಿದ ಕ್ಷೇತ್ರ ಅದು. ತನ್ನ ಹೆಂಡತಿಯಾಗಿರತಕ್ಕಂತಹ ಮಹಾಲಕ್ಷ್ಮೀ ದೇವಿ ತನ್ನ ಜೊತೆಗೆ ಪ್ರೇಮ ಕಲಹವನ್ನು ಮಾಡಿ ಇಲ್ಲಿ ಬಂದು ಸನ್ನಿಹಿತಳಾಗಿದ್ದಾಳೆ. ಅವಳ ಭೇಟಿಯಾಗಿ ಅವಳಿಗೂ ಅನುಗ್ರಹ ಮಾಡೋಣ, ಅಲ್ಲಿ ಹೋಗಿ ಆಮೇಲೆ ಮುಂದೆ ನಮ್ಮ ಪಟ್ಟಣಕ್ಕೆ ಹೋಗೋಣ ಅಂತ ಕೃಷ್ಣ ಪರಮಾತ್ಮ ಕರವೀರಪುರಕ್ಕೆ ಬರ್ತಾನೆ. ಶ್ರೀಗಾಲ ವಾಸುದೇವನ ಪುರ ಅದು. ಅಲ್ಲಿ ಬಂದು ಪರಮಾತ್ಮ ಆ ಶ್ರೀಗಾಲ ವಾಸುದೇವನ ಜೊತೆಗೆ ಯುದ್ಧವಾಡ್ತಾನೆ. ಸೂರ್ಯನ ವರದಿಂದ ಅವನು ಅವಧ್ಯನಾದ ವ್ಯಕ್ತಿ. ಶ್ರೀಗಾಲ ವಾಸುದೇವ ಅಂದರೆ ಯಾರಲ್ಲ, ಕೃಷ್ಣ ಪರಮಾತ್ಮನ ಸ್ವಂತ ಅಣ್ಣ ಅವನು. ಶ್ರೀಗಾಲ ವಾಸುದೇವ ಮತ್ತು ಪೌಂಡ್ರಕ ವಾಸುದೇವ, ವಸುದೇವನ ಮಗ ಆದದ್ದರಿಂದಲೇ ಅವನಿಗೆ ವಾಸುದೇವ ಅಂತ ಹೆಸರು. ವಸುದೇವನ ಮಗ ವಸುದೇವ, ಇವನು ಕಶ್ಯಪನ ಅವತಾರ. ಕಶ್ಯಪರಿಗೆ ದೈತ್ಯರು ದಾನವರು ಎಲ್ಲರೂ ಕಶ್ಯಪರ ಮಕ್ಕಳೇ ಅಲ್ಲ. ಕಶ್ಯಪರ ಹೆಂಡತಿಯಾದ ದಿತಿ, ಕಶ್ಯಪರ ಹೆಂಡತಿಯಾದ ಧನು, ಅವರಿಬ್ಬರ ಮಕ್ಕಳೇ ದಿತಿಯ ಮಗನೇ ಪೌಂಡ್ರಕ ವಾಸುದೇವ, ಧನುವಿನ ಮಗನೇ ಈ ಶ್ರೀಗಾಲ ವಾಸುದೇವ. ಇವನು ಕೊಲ್ಹಾಪುರದಲ್ಲಿ ಈ ಶ್ರೀಗಾಲ ವಾಸುದೇವ ಪೌಂಡ್ರಕ ವಾಸುದೇವ ಮತ್ತು ಯಾಕೆ ಕೃಷ್ಣನ ಜೊತೆಗೆ ಓಡಾಡ್ತಿರಲಿಲ್ಲ ಇವರು? ಮಥುರಾ ಪಟ್ಟಣದೊಳಗೆ ಯಾಕಿರಲಿಲ್ಲ? ಒಬ್ಬನು ಕೊಲ್ಹಾಪುರದೊಳಗೆ, ಪೌಂಡ್ರಕ ವಾಸುದೇವ ಕಾಶಿ ಒಳಗಿದ್ದ. ಯಾಕೆ ಅಂದರೆ ಆ ಕಾಶಿರಾಜನ ಮಗಳನ್ನು ವಸುದೇವ ಮದುವೆಯಾಗಿದ್ದ, ಈ ಕೊಲ್ಹಾಪುರದ ರಾಜನ ಮಗಳನ್ನು ಮದುವೆಯಾಗಿದ್ದ. ಮದುವೆಯಾಗುವಾಗ ಅವರು ಕರಾರು ಮಾಡಿದ್ರು, ನಮ್ಮ ಮಗಳಲ್ಲಿ ಹುಟ್ಟುವ ಮಗನನ್ನು ನನಗೇ ಒಪ್ಪಿಸಬೇಕು ಅಂತ. ಆ ಕರಾರಿನ ಪ್ರಕಾರ ಆ ಕಾಶಿರಾಜನ ಮಗಳಾದಂತಹ ದ್ವಿತೀಯ ಮಗನಾದ ಪೌಂಡ್ರಕ ವಾಸುದೇವನನ್ನು ಆ ಕಾಶಿರಾಜನಿಗೆ ಒಪ್ಪಿಸಿದ್ದ. ಜೊತೆಗೆ ಅವನ ತಾಯಿಯನ್ನು ಕೊಟ್ಟು ಕಳಿಸಿದ್ದ, ಇವರ ಸಹವಾಸವೇ ಬೇಡ ಅಂತ. ಈ ಧನುವಿನ ಮಗ ಶ್ರೀಗಾಲ ವಾಸುದೇವ ಅವನನ್ನು ಕೊಲ್ಹಾಪುರದ ರಾಜನಿಗೆ ಅಜ್ಜನಿಗೇನೆ ದತ್ತಕ್ಕೆ ಕೊಟ್ಟಿದ್ದ. ಜೊತೆಗೆ ತನ್ನ ಹೆಂಡತಿಯನ್ನು ಅಲ್ಲಿಯೇ ಇಟ್ಟು ಬಿಟ್ಟಿದ್ದಾನೆ ಈ ವಸುದೇವ. ಹೀಗಾಗಿ ಆ ಇಬ್ಬರ ಅಣ್ಣಂದಿರ ಸಂಪರ್ಕ ಇಲ್ಲ. ಅವರಿಬ್ಬರು ಮಹಾ ಅಸುರರು. ಧುಂಧು ಎಂಬಂತಹ ಮಧುಕೈಟಭರು ಅಂತ ಅಸುರರು. ಮಧುಸೂದನ ಅಂತ ದೇವರಿಗೆ ಕರೀತಾರೆ, ಗೊತ್ತಲ್ಲ. ಆ ಮಧು ಎಂಬ ದೈತ್ಯನ ಮಗ ಧುಂಧು ಅಂತ ದೈತ್ಯ. ಆ ಧುಂಧುವಿನ ಅವತಾರನೇ ಈ ಶ್ರೀಗಾಲ ವಾಸುದೇವ. ವೇನ ಎಂಬಂತಹ ಅಸುರ, ನಾನೇ ದೇವರು ಅಂತ ಹೇಳಿಕೊಳ್ಳುವಂತಹ ಮಹಾ ಅಸುರ ಅವನು. ಅಂತಹ ವೇನ ಎಂಬಂತಹ ಅಸುರನ ಅವತಾರನೇ ಪೌಂಡ್ರಕ ವಾಸುದೇವ. ಹೀಗೆ ಇವರಿಬ್ಬರು ಅಸುರರು, ಆದರೆ ಕೃಷ್ಣ ಪರಮಾತ್ಮನ ಅಣ್ಣಂದಿರು. ನನ್ನ ಅಣ್ಣಂದಿರಾದರೆ ಏನಾಯಿತು, ದುಷ್ಟರಾದರೆ ಅಸುರರಾದರೆ ನಾನು ಸಂಹಾರ ಮಾಡುವುದೇ ನಿಶ್ಚಿತ ಅಂತ ತೋರಿಸುವುದಕ್ಕೆ ಪರಮಾತ್ಮ ಆ ಶ್ರೀಗಾಲ ವಾಸುದೇವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅವನಿಗೆ ಸೂರ್ಯದತ್ತವಾದ ಅಭೇದ್ಯವಾದ ರಥ ಇತ್ತು, ಅದೆಲ್ಲವನ್ನೂ ನಾಶ ಮಾಡಿ ಪರಮಾತ್ಮ ಅವನನ್ನು ಸಂಹಾರ ಮಾಡಿ, ಅವನ ಮಗ ಮಾತ್ರ ಬಹಳ ಸಾತ್ವಿಕನಾದಂತಹ ವ್ಯಕ್ತಿ, ಅಣ್ಣನ ಮಗ. ಅವನ ಹೆಸರು ಶಕ್ರದೇವ ಅಂತ. ಮಣಿಭದ್ರ ಅನ್ನುವವನ ಅವತಾರ ಅವನು. ಮಣಿಭದ್ರನ ಅವತಾರನಾದಂತಹ ಶಕ್ರದೇವನನ್ನು ಆ ರಾಜ್ಯದಲ್ಲಿ ಕೊಲ್ಹಾಪುರದಲ್ಲಿ ಅವನಿಗೆ ಕೂಡಿಸಿ ಅಭಿಷೇಕ ಮಾಡಿ ಅಲ್ಲಿಂದ ಪರಮಾತ್ಮ ಹೊರಟಿದ್ದಾನೆ. ಹೀಗೆ ಕೃಷ್ಣ ಪರಮಾತ್ಮ ಶ್ರೀಗಾಲ ವಾಸುದೇವನ ಸಂಹಾರ ಮಾಡಿ ಬರ್ತಾ ಇರುವಾಗ ಈ ಕಡೆಗೆ ಒಂದು ವಾರ್ತೆ ಬಂತು. ರುಕ್ಮಿಣಿಯ ಸ್ವಯಂವರವನ್ನು ಮಾಡುವ ವಿಚಾರ ಮಾಡಿದ್ದಾನೆ ಭೀಷ್ಮಕ ರಾಜ ಅಂತನ್ನುವ ವಾರ್ತೆ ಬಂತು. ಆ ವಾರ್ತೆಯನ್ನು ಕೇಳಿ ಸಾಲ್ವ, ಶಿಶುಪಾಲ, ಪೌಂಡ್ರಕ ವಾಸುದೇವ, ಜರಾಸಂಧ ಎಲ್ಲರೂ ಕೂಡ ಆ ಕುಂಡಿನಪುರಕ್ಕೆ ಹೋಗ್ತಾ ಇದ್ದಾರೆ ರುಕ್ಮಿಣಿ ಸ್ವಯಂವರಕ್ಕೆ. ಕೃಷ್ಣ ಪರಮಾತ್ಮನಿಗೆ ಈ ವಾರ್ತೆ ಬಂತು.
ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಗರುಡನ ಸ್ಮರಣೆ ಮಾಡ್ತಾನೆ. ಗರುಡನಿಗೆ ಒಂದು ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಿದ್ದ, ಅದಕ್ಕೆ ಕಾರಣ ಇತ್ತು. ಇದೇ ಗೋಮಂತ ಪರ್ವತದಲ್ಲಿ ಕೃಷ್ಣ ಪರಮಾತ್ಮ ಬಲರಾಮದೇವರ ಜೊತೆಗೆ ವಿಹಾರ ಮಾಡ್ತಾ ಇರುವಾಗ ಒಮ್ಮಿಂದೊಮ್ಮೆಲೆ ಬಂದು ಗರುಡ ಕೃಷ್ಣ ಪರಮಾತ್ಮನ ಮೇಲೆ ಭಾರೀ ವಜ್ರ ಖಚಿತವಾದಂತಹ ರತ್ನ ಖಚಿತವಾದ ದೊಡ್ಡದಾದ ಕಿರೀಟವನ್ನು ತಲೆಯ ಮೇಲಿಡ್ತಾನೆ. ಎಲ್ಲಿಂದ ಬಂದ, ಯಾಕೆ ಕಿರೀಟ ಇಟ್ಟ ಅಂದರೆ ಅದಕ್ಕೆ ಹಿಂದೆ ಒಂದು ಕಥೆ ನಡೀತಿದೆ. ವೈಕುಂಠದೊಳಗೆ 2 ಸ್ಥಾನಗಳಿವೆ, ಒಂದು ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತ. ಅಮುಕ್ತರು ಮೋಕ್ಷವನ್ನು ಹೊಂದದೇ ಇದ್ದವರು, ಇನ್ನು ಮುಂದೆ ಮುಕ್ತರಾಗುವವರಿಗೂ ಪರಮಾತ್ಮ ದೇವತೆಗಳಿಗೆ, ಋಷಿಗಳಿಗೆ, ಭಕ್ತರಿಗೆ ಆಗಾಗ ಭೇಟಿ ಕೊಡೋದಕ್ಕೆ ಅಂತ ಹೊರಗೊಂದು ರೂಮ್ ಇಟ್ಟಿದ್ದಾನೆ, ಹೊರಗೊಂದು ಸ್ಥಾನ ಇದೆ. ಮುಕ್ತ ಸ್ಥಾನದೊಳಗೆ ಯಾರಿಗೂ ಪ್ರವೇಶ ಇಲ್ಲ. ಆದರೆ ಸಾಮಾನ್ಯರಾದಂತಹ ಇನ್ನೂ ಮುಕ್ತರಾಗದೇ ಇದ್ದ ಜನರಿಗೂ ಕೂಡ ಭೇಟಿ ಕೊಡುವುದಕ್ಕೆ, ಅವರಿಗೆ ಅನುಗ್ರಹ ಮಾಡುವುದಕ್ಕೆ ಒಂದು ಅಮುಕ್ತ ಸ್ಥಾನ ಅಂತ ಇಟ್ಟಿದ್ದಾನೆ ಪರಮಾತ್ಮ. ಅಲ್ಲಿ ಪರಮಾತ್ಮ ಈ ದೇವತೆಗಳಿಗೆ ಜೊತೆಗೆ ಎಲ್ಲ ವಿಚಾರ ಮಾಡ್ತಾ ಇರುವಾಗ ಬಲಿರಾಜನು ಹೋಗಿರ್ತಾನೆ. ಅವನು ಪರಮ ಭಗವದ್ಭಕ್ತ ಬಲಿ. ಆ ಬಲಿರಾಜನು ಹೋಗಿರ್ತಾನೆ. ಆದರೆ ಬಲಿ ಒಳಗೆ ಇನ್ನೊಬ್ಬ ಬಲಿ ಇದ್ದಾನೆ, ಅವನ ಹೆಸರು ಬಲಿನೇ. ಅವನು ದುಷ್ಟ ಅಸುರ. ಭಕ್ತನಾದ ಬಲಿ ಒಬ್ಬ ಬೇರೆ, ಅಸುರನಾದ ಬಲಿ ಒಬ್ಬ ಬೇರೆ. ಆ ಬಲಿಯೊಳಗಿರುವ ಬಲಿ ಎಂಬ ದುಷ್ಟನಾದಂತಹ ಅಸುರನ ಪ್ರೇರಣೆಯಿಂದ ಈ ಬಲಿಗೆ ಒಂದು ಕೆಟ್ಟ ವಿಚಾರ ಬಂತು. ದೇವರು ಬೇಕು ಅಂತ ಮಲಗಿದಂತೆ ನಟನೆ ಮಾಡಿದ್ದಾನೆ. ದೇವತೆಗಳಿಗೂ ಸೊನ್ನೆ ಮಾಡಿದ ದೇವರು, ನೀವು ಕಣ್ಣು ಮುಚ್ಚರಿ ಅಂತ. ನೋಡಿದರೆ ಅವರಿಗೆ ಕಣ್ಣೇ ಮುಚ್ಚೋದಿಲ್ಲ. ಅವರು ಅನಿಮಿಷರು ಅಂತ ಅವರಿಗೆ ಹೆಸರು. ರೆಪ್ಪೆ ಬಡಿಯೋದಿಲ್ಲ, ಭೂಸ್ಪರ್ಶ ಇಲ್ಲ, ರೆಪ್ಪೆ ಬಡಿಯೋದಿಲ್ಲ. ಇದು ದೇವತೆಗಳ ಲಕ್ಷಣ ಇದು. ಆದರೆ ದೇವರ ಆಜ್ಞೆಯ ಪ್ರಕಾರ ಅವರೂ ಕಣ್ಣು ಮುಚ್ಚಿದಂತೆ ತೋರಿಸಿದ್ದಾರೆ. ದೇವರು ನಿದ್ರೆ ಇಲ್ಲದೆ ಇದ್ದವನಾದರೂ ನಿದ್ರೆ ಇದ್ದಂತೆ ತಾನೂ ಮಲಗಿದ್ದಾನೆ. ಆಗ ಈ ಬಲಿರಾಜ ವಿಚಾರ ಮಾಡಿದ, ಎಂಥ ಕಿರೀಟ, ಫಳ 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 ಅಂತ ಹೊಳಿತಾ ಇದೆ, ಅದ್ಭುತವಾದ ರತ್ನಹೇಮ ಖಚಿತವಾದ ಆ ಕಿರೀಟವನ್ನು ನೋಡಿದ. ಇದನ್ಯಾಕೆ ನಾನು ತೊಗೊಂಡು ಹೋಗಬಾರದು ಅಂತ ಒಳಗಿನ ಅಸುರನ ಪ್ರೇರಣೆಯಿಂದ ಅವನಿಗೆ ಕೆಟ್ಟ ವಿಚಾರ ಬಂದಿದೆ. ಆ ವಿಚಾರ ಬಂದದ್ದೇ ತಡ ಹೋದ. ನೋಡ್ರಿ, ನೇರವಾಗಿ ದೇವರ ತಲೆ ಮೇಲಿದ್ದ ಕಿರೀಟವನ್ನು ಎತ್ತಿ ತೆಗೆದುಕೊಳ್ತಾನೆ. ಆ ಬಲಿರಾಜನಿಗೆ ಎಂಥ ಧೈರ್ಯ ಇರಬೇಕು. ನನ್ನ ಕಡೆಯಿಂದೇನೆ ಇವನು ಸಂಪೂರ್ಣವಾಗಿರತಕ್ಕಂತಹ 3 ಲೋಕದ ಆಧಿಪತ್ಯವನ್ನು ಕಸಿದುಕೊಂಡು ನನ್ನ ಕಿರೀಟವನ್ನು ಕೆಳಗುರುಳಿಸಿ ನನ್ನ ತಲೆ ಮೇಲೆ ಕಾಲಿಟ್ಟು ನನ್ನನ್ನು ರಸಾತಲಕ್ಕೆ ಒತ್ತಿ ಇಂದ್ರನಿಗೆ ರಾಜ್ಯ ಕೊಟ್ಟಿದ್ದಾನೆ ಪರಮಾತ್ಮ. ಇವನ ಕಿರೀಟನೇ ತೊಗೊಂಡು ಹೋಗ್ತೇನೆ ನಾನು ಅಂತ ಹೇಳಿ ಕಿರೀಟವನ್ನು ತೆಗೆದುಕೊಂಡು ಹೊರಟ. ಸುಮ್ಮನೆ ಇದ್ದ ದೇವರು, ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದಂತೆ. ಗರುಡ ದೇವರು ಮಾತ್ರ ಅದನ್ನು ಬಿಡಲಿಲ್ಲ, ಬೆನ್ನತ್ತಾರೆ. ಅವನ ಜೊತೆಗೆ ಯುದ್ಧವಾಡಿ ಬಲಿಯನ್ನು ಸೋಲಿಸಿ ಆ ಕಿರೀಟವನ್ನು ತಿರುಗಿ ತೆಗೆದುಕೊಂಡು ಮತ್ತೆ ಹೋಗಿ ಅಲ್ಲಿ ಮಲಗಿದಂತಹ ಶ್ವೇತದ್ವೀಪಪತಿಯಾದ ಭಗವಂತನಿಗೆ ಮತ್ತೆ ಅದನ್ನು ಕೊಡೋದಕ್ಕೆ ಅಂತ ಗರುಡ ದೇವರು ಹೊರಟಿರ್ತಾರೆ. ನಡುವೆ ಗೋಮಂತ ಪರ್ವತದೊಳಗೆ ಕೃಷ್ಣ ಭೇಟಿಯಾಗ್ತಾನೆ. ಅಲ್ಲ್ಯಾಕೆ ಹೋಗಬೇಕು ಅಂತ ಇಲ್ಲೇ ತಲೆ ಮೇಲೆ ಇಟ್ಬಿಟ್ರದನ್ನು ಕಿರೀಟ. ಶ್ರೀಮದ್ ಆಚಾರ್ಯರಂತಾರೆ, ಅಲ್ಲಿ ಇಲ್ಲಿ ಇಟ್ಟರೆ ಏನಾದರೂ ವ್ಯತ್ಯಾಸ ಆಗಬೇಕು. ಅದು ಮೂಲ ರೂಪ ದೊಡ್ಡ ತಲೆ ಇರ್ತದೆ, ಇದು ಯಾವುದೋ ಭೂಲೋಕದೊಳಗೆ ಅವತಾರ ಮಾಡಿದ ರೂಪ ಸಣ್ಣ ತಲೆ ಇರ್ತದೆ ಅಂತ ಸೈಜ್ ವ್ಯತ್ಯಾಸ ಆಯಿತು ಅಂತಲ್ಲ. ಅದೇ ಅಳತೆ ಸರಿಯಾಗಿ ಪರಮಾತ್ಮನಿಗೆ, ಕೃಷ್ಣ ಪರಮಾತ್ಮನಿಗೆ ಹೊಂದಿದೆ. ಕೃಷ್ಣ ಪರಮಾತ್ಮನ ಮೇಲೆ ಇಟ್ಟಿದ್ದಾನೆ. ಇಲ್ಲಿಟ್ಟರೆ ಇದೇ ಹೊತ್ತಿಗೆ ಅಲ್ಲಿಯೂ ಒಂದು ಕಿರೀಟ ಬಂದಿದೆ. ಹಾಗಾದರೆ ಅಲ್ಲಿ ಕಿರೀಟ ಇಲ್ಲದೆ ಹಾಗೆ ಕುಳಿತಿದ್ದ ಅಂತ ತಿಳಿದುಕೊಳ್ಳಬೇಡಿ. ಯುಗಪದ್ ದುಗ್ಧವಾರ್ಧವು, ಏಕಕಾಲದಲ್ಲಿ 2 ಕಡೆಗೆ ಕಿರೀಟಗಳನ್ನು ಹೊಂದಿ ಪರಮಾತ್ಮ ಶೋಭಿಸ್ತಾ ಇದ್ದಾನೆ ಎಂಬ ವರ್ಣನೆಯನ್ನು ಮಾಡ್ತಾರೆ. ಆಗ ಗರುಡ ಕೇಳ್ತಾನೆ, ನಾನೇನು ಮಾಡಲಿ ಸೇವೆ? ನೀನು ಎಂತಹ ಸೃಷ್ಟಿಸ್ಥಿತಿ ಪ್ರಳಯಗಳನ್ನು ಮಾಡುವ ಸರ್ವಸ್ವಾಮಿಯಾದ ಭಗವಂತ ನೀನು. ಹಿರಣ್ಯ ಗರ್ಭತ್ವ ಮುಪೇತ್ಯ ಮೂಲೆ ಸೃಜಸ್ಯ ಶೇಷಂ ಭುವನಂ ಸ ಏವ ನಾರಾಯಣಾತ್ಮನ್ ಪರಿಪಾಸಿ ಭೂಯೋ ಜಹಾರಚಾಂತೆ ಭಗವನ್ ಶಿವಾತ್ಮನ್. ಬ್ರಹ್ಮದೇವರಲ್ಲಿ ಅಂತರ್ಯಾಮಿಯಾಗಿ ಬ್ರಹ್ಮನಾಮಕನಾಗಿ ಸೃಷ್ಟಿಯನ್ನು ಮಾಡ್ತಿದ್ದಿ, ಸ್ವತಃ ನೀನು ಸ್ಥಿತಿಯನ್ನು ಮಾಡ್ತೀಯ. ರುದ್ರದೇವರಲ್ಲಿ ಅಂತರ್ಯಾಮಿಯಾಗಿ ನೀನು ಸಂಹಾರ ಕಾರ್ಯವನ್ನು ಮಾಡ್ತಿದ್ದಿ. ಎಲ್ಲ ವಿಧವಾದ ಸೃಷ್ಟಿಸ್ಥಿತಿ ಪ್ರಳಯಗಳನ್ನು ಮಾಡುವ ನಿನ್ನಲ್ಲಿ ನಮ್ಮ ಸಹಾಯವೇನೂ ಬೇಕಾಗಿಲ್ಲ. ಆದರೂ ಕೂಡ ನಮ್ಮ ಉದ್ಧಾರಕ್ಕೆ ನಾವೇನಾದರೂ ಸೇವೆ ಮಾಡಬೇಕಾದ್ರೆ ಹೇಳಬೇಕು, ಅನುಗ್ರಹ ಮಾಡಬೇಕು ಅಂದಾಗ ಪರಮಾತ್ಮ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿ ಹೇಳ್ತಾನೆ, ನಾನು ಯಾವಾಗ ನೆನೆಸ್ತೀನೋ ಆವಾಗ ನೀನು ಬಂದರೆ ಸಾಕು. ಉಳಿದ ಎಲ್ಲ ದೇವತೆಗಳು ಅವತಾರ ಮಾಡಿ ನನ್ನ ಬೆನ್ನ ಹಿಂದೆ ಓಡಾಡೋ ಹಾಗೆ ಶೇಷದೇವರು ಬಲರಾಮದೇವರು ಇಲ್ಲೇ ಪಕ್ಕದಲ್ಲಿದ್ದಾರಲ್ಲ, ಇವರಂತ ನೀನು ನನ್ನ ಜೊತೆಗೇನು ಓಡಾಡೋದು ಬೇಕಾಗಿಲ್ಲ, ನಾನು ನೆನೆಸಿದಾಗ ಬಂದರೆ ಸಾಕು ಅಂತ ಕೃಷ್ಣ ಪರಮಾತ್ಮ ಗರುಡನಿಗೆ ಹೇಳಿದ್ದ. ಆ ಗೋಮಂತ ಪರ್ವತದಿಂದ ಕೆಳಗಿಳಿದು ಬಂದು ಶೃಗಾಲ ವಾಸುದೇವನ ಸಂಹಾರ ಮಾಡಿ ಪಟ್ಟಣಕ್ಕೆ ಪ್ರವೇಶ ಮಾಡಿದ್ದಾನೆ. ಮಾಡಿದ್ದೇ ತಡ ಈ ಸ್ವಯಂವರದ ವಾರ್ತೆ ಕೇಳಿಸಿದೆ. ಗರುಡನ ಸ್ಮರಣೆಯನ್ನು ಮಾಡಿದ್ದಾನೆ. ಗರುಡ ಎದುರಿಗೆ ಬಂದು ನಿಂತ.
ಅಪ್ಪಣೆಯಾಗಬೇಕು ಅಂತ ಗರುಡನ ಮೇಲೆ ಕುಳಿತು ಪರಮಾತ್ಮ ಹೊರಟಿದ್ದಾನೆ ಕುಂಡಿನಪುರಕ್ಕೆ. ಗರುಡನ ವೇಗದಿಂದ ಅಲ್ಲಿರತಕ್ಕಂತಹ ಈ ಸಾಲ್ವ, ಶಿಶುಪಾಲ, ಜರಾಸಂಧ, ಇನ್ನಿತರ ರಾಜರು ಯಾರ್ಯಾರು ಸ್ವಯಂವರಕ್ಕೆ ಅಂತ ಬಂದಿದ್ದಾರೆ, ಹೊರಟಿದ್ದಾರೆ, ಕೇವಲ ಗರುಡ ಬರುವ ರೆಕ್ಕೆಗಳ ಗಾಳಿಯಿಂದಲೇ ಕೆಳಗುರುಳು ಬಿದ್ದಿದ್ದಾರೆ. ಆಗ ಅವರಿಗೆ ಗಾಬರಿ ಆಯಿತು, ಇದು ಎಲ್ಲಿಯ ಗಾಳಿ ಬಂತು, ಯಾವ ಪಕ್ಷಿಯ ಗಾಳಿ ಇದು? ಈ ಗರುಡನ ಪಕ್ಷಗಳ ರೆಕ್ಕೆಗಳ ಗಾಳಿಯಿಂದೇನೇ ನಮಗೆ ಈ ಅವಸ್ಥೆ ಬರಬೇಕಾದರೆ ಇನ್ನು ಗರುಡ ವಾಹನನಾಗಿ ಮೇಲೆ ಕುಳಿತಿರತಕ್ಕಂತಹ ಅವನ ಕೈಯಲ್ಲಿ ನಾವ್ಯಾರೂ ಬದುಕಿ ಉಳಿಯೋದು ಸಾಧ್ಯ ಇಲ್ಲ. ಏನು ಮಾಡಬೇಕು ಅಂತ ವಿಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅವರೆಲ್ಲ. ಎಷ್ಟೋ ಸಲ ನನ್ನ ಜೊತೆಗೆ ಯುದ್ಧದೊಳಗೆ ಒಬ್ಬೊಬ್ಬನೇ ನಮ್ಮನ್ನೆಲ್ಲ ಸೋಲಿಸಿದ್ದಾನೆ ಇವನ ಜೊತೆಗೆ ಯುದ್ಧ ಮಾಡುವುದು ಬಹಳ ಕಷ್ಟ ಅಂತ ಅವರೆಲ್ಲ ವಿಚಾರ ಮಾಡ್ತಾ ಬಹಳ ಅಪಮಾನಿತರಾಗಿ ಎಂತೆಂತಹ ಟಿವಿಯಿಂದ ಬರತಕ್ಕಂತಹ ಭಾರಿ ಭಾರಿ ರಾಜರುಗಳು ಕೃಷ್ಣ ಪರಮಾತ್ಮನ ವಾಹನದ ಗಾಳಿಗೆ ಕೆಳಗೆ ಉರುಳಿ ಬಿದ್ದೇವೆ ಅಂದರೆ ನಮ್ಮದೇನು ಮಾನ ಉಳಿತು, ಇನ್ಯಾಕೆ ನಮ್ಮನ್ನು ಸ್ವಯಂವರದೊಳಗೆ ರುಕ್ಮಿಣಿ ಮುಖ ನೋಡ್ತಾಳೆ ನಮ್ಮಂತಹ ಹೇಡಿಗಳನ್ನು ಅನ್ನುವ ಒಂದು ಹೆದರಿಕೆಯಿಂದ ನಾಚಿಕೆಯಿಂದ ಮುಖ ಕೆಳಗೆ ಹಾಕಿಕೊಂಡು ಕುಳಿತಿದ್ದಾರೆ. ಆಗ ಈ ಶಿಶುಪಾಲ ದಂತವಕ್ರನೊಳಗೆ ಸುಜೀವದ ಆವೇಶ, ಅವರು ಜಯ ವಿಜಯರು, ಒಳಗಿನ ಸುಜೀವ ಮಾತಾಡಿಸ್ತಾ ಇದೆ. ನಮಗೂ ಹಾಗೇ ಆಗ್ತದೆ, ಈ ಕೃಷ್ಣನನ್ನು ನೋಡಿದರೆ ಹೊಟ್ಟೆ ಉರಿತದೆ, ಸಿಟ್ಟು ಬರ್ತದೆ. ಆದರೆ ಕೆಲವೊಂದು ಸಲ ಭಕ್ತಿ ಬಂದುಬಿಡ್ತದೆ, ಯಾಕೋ ಗೊತ್ತಿಲ್ಲ ಅಂತಂತಾರವರು. ಏನೋ ಭಕ್ತಿ ಉಕ್ಕಿ ಬಂದುಬಿಡ್ತದೆ. ಅವನೇ ಸಾಕ್ಷಾತ್ ನಾರಾಯಣ ಅವತಾರ ಮಾಡಿದ್ದಾನೆ, ಜಗತ್ಕಾರಣನಾದ ನಾರಾಯಣ. ಅವನು ಬೆನ್ನು ಹತ್ತಿದ್ರೆ ಚಲೋ ಅಂತ ಅನ್ನಿಸ್ತದೆ ಜರಾಸಂಧ ನಮಗೆ. ನಾವು ಸುಮ್ಮನೆ ಅವನ ಜೊತೆಗೆ ಜಗಳಾಡಿ ಏನು ಭಾಳ ಉಪಯೋಗ ಇಲ್ಲ. ಅವನು ಸಾಕ್ಷಾತ್ ದೇವರ ಅವತಾರ. ಅವನನ್ನು ನೋಡಿದರೆ ನಮಗೂ ಯಾಕೋ ಕೆಲವು ಸಲ ಪ್ರೀತಿ ಬಂದುಬಿಡ್ತದೆ. ಅವನ ಬೆನ್ನು ಹಚ್ಚಿ ಹೋಗಿಬಿಡೋಣ, ನಮಗೆ ಒಳ್ಳೆಯದಾಗ್ತದೆ. ಅಂತಹ ಪರಾಕ್ರಮಿಗಳನ್ನು